ಹೇಳ್ರಪ್ಪ ಧರ್ಮ ಶಾಂತಿಯುತವಾದ ಧರ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಾರೆ. ಬಟ್ ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲಿಯಾಕ್ ಬರುತ್ತೆ ಸರ್. So first of all I want to tell is you are telling like he just told right now like why don't you go to the places where this is more happening there, right? So why is BJP there wherever this is happening? Then what about the two people who threw stones during the Ganesh Visarjan in Raichur? They both were Hindus, Prashant and Praveen. Why don't you get that topping in between? Why are you just pointing out Muslims and that community? ಕಲ್ಲೊಡೆಯೋದು ಕೇವಲ ಮುಸಲ್ಮಾನರು ಮಾತ್ರ ಅನ್ನೋ ತರದಲ್ಲಿ ಬಿಜೆಪಿ ಆರೋಪ. ಕಲ್ಲೊಡೆಯ ಸಂಸ್ಕೃತಿ ಅವ್ರ ಹತ್ರನೇ ಇರೋದಲ್ಲ. ಕ್ರಿಶ್ಚಿಯನ್ರು ಕಲ್ಲೊಡೆದಿರೋದು ನೋಡಿದ್ರಾ? ಹಿಂದೂಗಳು ಕಲ್ಲೊಡೆಯೋದು ನೋಡಿದ್ರಾ? ಮುಸ್ಲಿಮರು ಯಾಕೆ ಕಲ್ಲೊಡಿತಾರೆ? ನಿಮ್ಮ ಧರ್ಮದಲ್ಲಿ ಆ ಸಂಸ್ಕೃತಿ ಇದೆಯಾ? ಅದನ್ನ ಒಪ್ಕೊಳ್ಳಿ. ಹಿಂದೂಸ್ನು ಹಾಕಿದ್ದಾರೆ ಕಲ್ ಎಲ್ಲಿ? ರಾಯಚೂರ್ ಗಣೇಶ್ ವಿಸರ್ಜನ್ ಅಲ್ಲಿ ಕಲ್ಲು ಹೊಡೆಯೋದು ಪ್ರೊವೊಕೇಶನ್ ಎಲ್ಲಿಂದ ಬರುತ್ತೆ? ಅಲ್ಲ, ಮಸೀದಿ ಒಳಗಡೆ ಕಲ್ಲುಗಳು ಹೆಂಗ್ ಹೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲಿ ಇದೆ ಅಂತ ಅನ್ಕೋಬಹುದು. ಕಲ್ಲನ್ನು ನೀವು ಕೊರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥವನ್ನು ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ? ಲಾಂಗ್ ಯಾಕೆ ಬರುತ್ತೆ? ಬೆಂಕಿ ಆಗ್ತದೆ. ನೀವು ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಅದೇ ಕೇಳಿದ್ದು. ಕಲ್ಲು ಹೊಡಿಬೇಕು, ಕಲ್ಲಲ್ಲಿ ನ್ಯಾಷನಲ್ ಎಂಬಲ್ನ ಕುಟ್ಟಬೇಕು, ಈ ತರದ ಮನಸ್ಥಿತಿ ಕೆಲವರಿಗೆ. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ. ನೋಡಿ, ನೀವು MBBS ಮಾಡ್ತಿದ್ದೀರಿ, ನಿಮ್ಮ ಕೈಯಲ್ಲಿ ಕಲ್ಲಿರೋಲ್ಲ, ಹಿಂಗೆ ಕೈ ಇರುತ್ತಲ್ಲ, ಕೈಯಲ್ಲಿ ಕಲ್ಲು ಇಟ್ಕೊಂತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಿ? It is wrong, but it is not right what they have done. But you can't blame the whole community here. You can't blame the whole community. This whole politics. It is they are just using them and pointing out the whole community. It is wrong, but yeah, you can't point out the community. ನಾವು ಒಂದು ಮುಸ್ಲಿಮರನ್ನ ಇಡೀ ಸಮುದಾಯವಾಗಿ ನಾವು ದೂರ್ತಾ ಇಲ್ಲ. ನಾನು ಒಂದೊಂದು ಕೇಳ್ತೇನೆ, ಒಂದು ನಿಮಿಷ ನಾನು ಹೇಳ್ತೇನೆ. ನಾನು ಕೇಳ್ತೇನೆ, ಮುಂಬೈ ಬಾಂಬ್ ಬ್ಲಾಸ್ಟ್ ಮಾಡಿದಂಥವ್ರು ಅವ್ರು ಒಂದು ಸಾರಿನಾದ್ರು ಅವನ್ನ ಖಂಡಿಸಿದಾರ? ಇವತ್ತು ಆ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನದವರು ಆಶ್ರಯ ಕೊಟ್ಟಿಟ್ಕೊಂಡಿದಾರಲ್ಲ, ಇವ್ರು ಯಾವತ್ತಾರು ಪಾಕಿಸ್ತಾನನ ಖಂಡಿಸುವಂತ ಕೆಲಸವನ್ನ ಮುಸ್ಲಿಂ ಧರ್ಮಗುರುಗಳು ಯಾರಾದ್ರೂ ಬುಖಾರಿನ ಇಮಾಮ ಮಾಡಿದ್ದಾರೆ? ಅವ್ರಿಗೆ ಹೇಳಿ. ರಾಯಚೂರಲ್ಲಿ ಗಲಾಟೆ ಐತಲ್ವಾ ಗಣೇಶ ಹಬ್ಬದಲ್ಲೇ, ಹಿಂದೂಸ್ ಅವರು ಹೊಡೆದಿರೋದು ಬ್ರದರ್ಸ್ ಅವರೇ. ಫಸ್ಟ್ ಅದಕ್ಕೆ ಹೋಗ್ಬೇಡಿ ನೀವು. ಫಸ್ಟ್ ಕಮ್ ಟು ದಿ ಪಾಯಿಂಟ್. ಪ್ರಶಾಂತ್ ಅಂಡ್ ಪ್ರವೀಣ್ ಮೇಡಮ್ ಚೆಕ್ ಇನ್. ಈಗ ಮದ್ದೂರ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಸರ್. ಮದ್ದೂರಲ್ಲಿ ಕಲ್ಲು ಹೊಡೆದ ಸಲ್ಮಾನು, ಇರ್ಫಾನು ಅವ್ರ ಬಗ್ಗೆ ನೀವು ಉತ್ತರ ಕೊಡಿ. ಇಟ್ ಇಸ್ ರಾಂಗ್. ನೀವು ಹೇಳ್ತಿದ್ದೀರಲ್ವಾ, ಇಟ್ ಇಸ್ ರಾಂಗ್. ಯಾರಾದ್ರೂ ಮಾಡಿ ಇಟ್ ಇಸ್ ರಾಂಗ್. ನಾನು ಒಂದು ಕೇಳ್ತೇನೆ, ಇವ್ರು ಅಲ್ಲಿ ಯಾರೋ ರಾಯಚೂರಿನಲ್ಲಿ ಇಬ್ರು ಹಿಂದೂ ಹುಡುಗರು ಕಲ್ಲು ಹೊಡೆದಿದ್ದಾರೆ ಅಂತ ತಿಳ್ಕೊಳ್ಳಿ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೊಗೊಳ್ಳಿ. ನನಗೆ ಇವಾಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು, ಒಂದ್ ವೇಳೆ ಆ ಥರ ಘಟನೆ ನಡೆದಿತ್ತು ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತೊಗೊಳ್ಳಿ. ಅವ್ರು ನಮ್ಮವರು ಅಂತ ನಾವು ಓನಿಂಗ್ ಯಾವತ್ತೂ ಮಾಡ್ಕೊಳಕ್ ಹೋಗಲ್ಲ. ನೀವು ದಾವೂದ್ ಇಬ್ರಾಹಿಂ ಓನ್ ಮಾಡ್ಕೊಂಡಾಗೆ ನಾವು ಮಾಡ್ಕೊಳಕ್ ಹೋಗಲ್ಲ. ಅಷ್ಟೇ ನಮಗೂ ನಿಮಗಿರುವಂತ ವ್ಯತ್ಯಾಸ. ಇವರಲ್ಲಿ ಇಷ್ಟು ಸೌರದೇತೆಯ ಪಾಠವನ್ನು ಹೇಳ್ತಾರಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಟೇಕ್ ಓವರ್ ಮಾಡಿದ ಕೂಡಲೇ ಆ ಬಾಮಿಯಾನ್ ಬುದ್ಧ ಪ್ರತಿಮೆಗಳಿದ್ದು, ಅದಕ್ಕೋಗಿ ರಾಕೆಟ್ ಲಾಂಚರಲ್ಲಿ ಹೊಡೆದಾಕ್ತಾರೆ. ಒಂದು ಪ್ರತಿಮೆಗೂ ಕೂಡ ಇವರಿಗೆ ಸಹಿಷ್ಣುತೆ ಇಲ್ಲ, ಅದನ್ನು ಉಳಿಸ್ಕೊಳ್ಳಲ್ಲ. ಒಂದು ದಿನನಾದ್ರೂ ಕೂಡ ನಿಮ್ಮ ಮುಲ್ಲಾಗಳಾಗ್ಲಿ, ಮೌಲ್ವಿಗಳಾಗ್ಲಿ, ಇಮಾಮ್ಗಳಾಗ್ಲಿ, ಬುಖಾರಿ ಆಗ್ಲಿ ಇದ್ರ ವಿರುದ್ಧ ಮಾತಾಡಿದಾರೆ? ಅದನ್ನು ಹೇಳಿ ಅಷ್ಟೇ.